आजी गाड़ी दबो, गाड़ी दबो, गाड़ी दबो, गाड़ी दबो, ಇವರೇ ನಮ್ಮ ಮದರ್ ಇಂಡಿಯಾ. ದಬೋ 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 ಚಲೋ 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 ಚಡ್ದಲ್ಲ. देखो कितनी क्लीन होगी, देख कैसे नीचे में पल जाती। हाँ हाँ देखो ನೋಡ್ತಿರ್ಬೋದು ಬಾಡಿ ಎಲ್ಲ ಕ್ಲೀನ್ ಆಗಿದೆ. ಒಂದೇ ಪಾರ್ಟ್ ಕ್ಲೀನ್ ಮಾಡಬೇಕಾಗಿರೋದು ಲೈಕ್ ಇದು ಮಡ್ಗಾಡಿದೆ, ಆಮೇಲೆ ಸ್ವಲ್ಪ ಇದು ಒಳಗೆ ಕ್ಲೀನ್ ಮಾಡಬೇಕು ಬ್ರಷ್ ಎಲ್ಲ, ಆಮೇಲೆ ಒಂದು ಎಕ್ಸಾಸ್ಟ್ ಇದೆ. ಸೊ ಎಲ್ಲರೂ ಗಾಡಿ ಕ್ಲೀನ್ ಮಾಡ್ತಾರೆ, ಬಟ್ ಒಂದು ಮರ್ತೋಗ್ಬಿಡ್ತಾರೆ. ಏನಪ್ಪ ಅಂದರೆ ಈ ಮಾನೋಗ್ರಾಮ್ ಏನಿದೆ, ಸೊ ಯಾರೂ ಕ್ಲೀನ್ ಮಾಡಲ್ಲ. ಸೊ ಬೆಟರ್ ಆಪ್ಷನ್ ಅಂದರೆ ಲೈಕ್ ತೊಗೊಂಡು ಇದು ಒಂದು ಕ್ಲೀನ್ ಮಾಡಬೇಕು. ಲೈಕ್ ಯೂಶಲಿ ಡಿಯೋ ಆಗಲಿ ಹೋಂಡಾ ಆ್ಯಕ್ಟಿವ್ ಆಗಲಿ ಆಲ್ಮೋಸ್ಟ್ ಈಗ 90% ಎಲ್ಲ ಮಾನೋಗ್ರಾಮ್ ಬರ್ತಾಯಿದೆ. ನೀವು ಕಾರಲ್ಲಿ ನೋಡ್ತಿರ್ಬೋದು, ಯಾರು ಈ ಥರ ಕ್ಲೀನ್ ಮಾಡಲ್ಲ. ಲೈಕ್ ಇದು ಒಳಗೆ ಪಾರ್ಟಿಕಲ್ಸ್ ಇರುತ್ತಲ್ಲ, ಕಂಪ್ಲೀಟ್ ಗಲೀಜಿರುತ್ತೆ. ಇದೊಂದು ಕ್ಲೀನ್ ಮಾಡ್ಕೊಳ್ಳಿ, ಇದೊಂದು ಮರೆಯೋಕೆ ಕೊಡಿ, ಇದು ಮೇನ್ ಇಂಪಾರ್ಟೆಂಟ್. ಏನು ಜಸ್ಟ್ ಒಂದು 20 ಸೆಕೆಂಡ್ಸ್ 30 ಸೆಕೆಂಡ್ ತಗೊಳುತ್ತೆ ಅಷ್ಟೇ. ಮಾನೋಗ್ರಾಮ್ ಕ್ಲೀನ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಳಗೆ ನೋಡಿದ್ರು ಕ್ಲಿಯರಾಗಿ ಕಂಪ್ಲೀಟ್ ಕ್ಲಿಯರಾಗಿ ಕಾಣುತ್ತೆ. ಸೊ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ನನ್ನ ಬೈಕು 15,000 ಚೇಂಜ್ 15,338 ರನ್ ಆಗಿದೆ. ಸೊ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಾಣುತ್ತೆ. ಸೊ ಒಂದೇ ಒಂದು ಏನಪ್ಪ ಅಂದರೆ ಇದೊಂದು ಸ್ಕ್ರ್ಯಾಚ್ ಬಿದ್ದಿದೆ, ಅದು ಬಿಟ್ಟರೆ ಇದೊಂದು ಸ್ಕ್ರ್ಯಾಚ್ ಬಿದ್ದಿದೆ. ಸೊ ಆಲ್ಮೋಸ್ಟ್ ಇದೆಲ್ಲ ಮಾಡಿರೋದು ಸರ್ವಿಸ್ ಸೆಂಟ್ರಲ್ಲಿ. ಗಾಡಿ ಎಲ್ಲ ಕ್ಲೀನ್ ಆದಮೇಲೆ ರಿವರ್ಸ್ ತಗೋ ಟೈಮಲ್ಲಿ 3 ಸತಿ ಸರ್ವಿಸಿಗೆ ಕೊಟ್ಟಿದ್ದೀನಿ. 3 ಸತಿನೂ ಇದೆ ಸ್ಕ್ರ್ಯಾಚ್ ಮಾಡೋರು ರಿವರ್ಸ್ ತಗೊಂಡು ಟೈಮಲ್ಲಿ. ಸೊ ಸರ್ವಿಸ್ ಸೆಂಟ್ರ್ ದಯವಿಟ್ಟು ಗಾಡಿ ಕ್ಲೀನ್ ಮಾಡಿ ಸ್ವಲ್ಪ ಹಿಂದೆ ಮುಂದೆ ನೋಡಿ ಕ್ಲೀನ್ ಮಾಡ್ಕೊಳ್ಳಿ. ಏನಿಲ್ಲ, ಸ್ವಲ್ಪ ರಿಟರ್ನ್ ಮಾಡಿಸ್ಬಿಟ್ರೆ ಬ್ಲ್ಯಾಕ್ ಕಲರು ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಹೀಗೆ ಡೆವಿಲೈಸ್ ಕಾಣಿಸ್ತಾ ಇದೆ. ಸೊ ಒಂದು ಇದನ್ನು ಕ್ಲೀನ್ ಮಾಡೋಣ. ಓಕೆ, ಕ್ಲೀನ್ ಮಾಡಿ ತೋರಿಸ್ತೀನಿ. ಗಲೀಜಿದೆ ನೋಡಿ.
ಗಾರ್ಡನ್ ಕ್ಲೀನ್ ಮಾಡೋದು ಅಷ್ಟೇ. ದಯವಿಟ್ಟು ಮಾನೋಗ್ರಾಮನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಎಕ್ಸಾಸ್ಟ್ ಪೈಪ್ ನೋಡಿ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಕ್ಲೀನಲ್ಲಿ ಬಂದು ನೀವು ಬ್ರಷಲ್ಲಿ ಗಾಡಿ ಎಲ್ಲ ಬಾಡಿ ಕ್ಲೀನ್ ಆದಮೇಲೆ ಸ್ವಲ್ಪ ಏರ್ಪಾಟ್ ತೊಳಿಬೇಕು. ಯಾಕಂದರೆ ಹೇಳಿದ್ನಲ್ಲ ಅವಾಗ ಅದೇ ಬಟ್ಟೆಯಲ್ಲಿ ನೀವೆಲ್ಲ ಇಲ್ಲಿ ಕ್ಲೀನ್ ಮಾಡಿರ್ತೀರ. ಸೊ ಇದೇ ಬಟ್ಟೆಯಲ್ಲಿ ತಿರ್ಗಾ ಬಾಡಿ ಕ್ಲೀನ್ ಮಾಡೋಕ್ಕಾದ್ರೆ ಡಸ್ಟ್ ಪಾರ್ಟಿಕಲ್ಸಿಂದ ಸ್ಕ್ರ್ಯಾಚಸ್ ಬಿದ್ದುಬಿಡ್ತು. ಅದು ನೆನಪಲ್ಲಿ ಇಟ್ಕೊಳ್ಳಿ. ಇದು ಒಳಗೇನು ಕೊಳೆ ಇರುತ್ತೆ. ಸೊ ಅವಾಗ ಬ್ರಷ್ ಯೂಸ್ ಮಾಡಿ ಈ ಬ್ರಷ್ ಇರೋದ್ರಿಂದ ಸ್ವಲ್ಪ ಮಾಡ್ಕೊಂಡು ಕ್ಲೀನ್ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅದನ್ನು ನೋಡ್ಕೊಂಡು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಈ ಒಳಗೆ ಎಕ್ಸಾಸ್ಟ್ ಕಂಪ್ಲೀಟ್ ಕ್ಲೀನ್ ಮಾಡಬೇಕಂದ್ರೆ ಬ್ರಷ್ ಹಾಕೊಂಡು ಕ್ಲೀನ್ ಮಾಡಿ. ಯಾಕಂದರೆ ನಾವು ಬೆಳ್ಳಿ ಮಾಡೋಕ್ಕೆ ಇದು ಬೆಳ್ಳಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ, ಬಟ್ಟೆಯಲ್ಲಿ ಒಳಗೆ ಹೋಗಲ್ಲ. ಹಾಗಾಗಿ ಮಾಡ್ತಾ ಇದ್ದೀರಾ. ಸೊ ಶುಕ್ರವಾರ ಟೈಮ್ ಬೇರೆ ಆಗ್ತಾಯಿದೆ. ಸೊ ಈ ಥರ ಕ್ಲೀನ್ ಮಾಡ್ತೀವಿ ಅಷ್ಟೇ. ಕ್ಲಿಯರ್ ಅದನ್ನು ತೋರಿಸ್ತೀನಿ. ಸ್ವಲ್ಪ ಕ್ಲಿಯರ್ ಮಾಡಬೇಕದು. ಗಾಡಿ ಕಂಪ್ಲೀಟ್ ಕ್ಲೀನ್ ಆಗಿದೆ. ಎಕ್ಸಾಸ್ಟ್ ಪೈಪ್ ಆಗಿರಲಿ, ಎಕ್ಸಾಸ್ಟ್ ಆಗಿರಲಿ, ಮಾನೋಗ್ರಾಮ್ ಆಗಿರಲಿ, ಮಡ್ಗಾಡ್ ಆಗಿರಲಿ ಕ್ಲೀನ್ ಆಗಿದೆ. ಬಟ್ ಹಿಂದೆ ತೋರಿಸ್ತೀನಿ. ಇಂಜಿನ್ ನೋಡಿ ಕ್ಲೀನ್ ಆಗಿದೆ. ಯಾವತ್ತು ಗಾಡಿ ತೊಗೊಳ್ತಿದ್ದೀವಿ ಇದೊಂದು ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡ್ತೀನಿ. ಸೊ ಇಂಜಿನ್ ನೋಡ್ತಿರ್ಬೋದು ಕಂಪ್ಲೀಟ್ ಕ್ಲೀನ್ ಆಗಿದೆ. ಇದು ಸ್ವಲ್ಪ ಬೆಳಕಲ್ಲಿ ತೋರಿಸ್ತೀನಿ ಆಮೇಲೆ. ಸೊ ಈಗ ಒಂದೇ ಏನು ಕ್ಲೀನ್ ಮಾಡಬೇಕಂದ್ರೆ ಸೀಟಲ್ಲಿ ಕ್ಲೀನ್ ಮಾಡಿ. ಸೊ ಗಾಡಿ ಕಂಪ್ಲೀಟ್ ಕ್ಲೀನ್ ಆಯಿತು. ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಬನ್ನಿ, ಕಂಪ್ಲೀಟ್ ಎಲ್ಲ ಕ್ಲೀನ್ ಆಗಿದೆ. ಇದೊಂದು ಮುಖ್ಯದೆ, ಇದೊಂದು ಕ್ಲೀನ್ ಆದರೆ ಮುಗಿದು. ಸೊ ಬೈಕೆಲ್ಲ ಕ್ಲಿಯರ್ ಆಗಿದೆ. ಸೊ ಎಲ್ಲರೂ ನೋಡ್ತಿರ್ಬೋದು ಕಂಪ್ಲೀಟ್ ಗಾಡಿ ಎಲ್ಲ ಕ್ಲೀನ್ ಆಗಿದೆ. ಸೊ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಬಾಯ್, ಥ್ಯಾಂಕ್ ಯು.